ವೃಶ್ಚಿಕ ರಾಶಿಯವರೇ, ಈ ವಾರ ನಿಮ್ಮ ಅಂತರಂಗದ ಶಾಂತಿ ಮತ್ತು ಹೊರಜಗತ್ತಿನ ಗುರಿಗಳ ನಡುವೆ ಸಮತೋಲನ ಸಾಧಿಸುವುದು ಬಹಳ ಮುಖ್ಯ. ಮಂಗಳ ಮತ್ತು ಬುಧನ ಸಂಚಾರದಿಂದಾಗಿ ನಿಮ್ಮ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಚಡಪಡಿಕೆ ಅಥವಾ ಗೊಂದಲ ಉಂಟಾಗಬಹುದು. ಯಾವುದೇ ಹೊಸ ಆಸ್ತಿ ವ್ಯವಹಾರ ಅಥವಾ ಮನೆ ಕೆಲಸಗಳನ್ನು ಅವಸರದಿಂದ ಮಾಡಬೇಡಿ. ಬದಲಿಗೆ ಮನೆಯನ್ನ ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಲು ಗಮನ ಕೊಡಿ. ಹಳೆಯ ಕೌಟುಂಬಿಕ ಸಮಸ್ಯೆಗಳನ್ನು ಶಾಂತವಾಗಿ ಬಗೆಹರಿಸಿಕೊಳ್ಳಲು ಇದು ಸೂಕ್ತ ಸಮಯ. ವೃತ್ತಿಜೀವನದಲ್ಲಿ 10ನೆಯ ಮನೆಯಲ್ಲಿರುವ ಕೇತುವಿನ ಪ್ರಭಾವದಿಂದ ನೀವು ಕಚೇರಿಯ ಅನಗತ್ಯ ಗೊಂದಲಗಳಿಂದ ದೂರವಿರುತ್ತೀರಿ. ಇದು ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಲು ಮತ್ತು ವಿಭಿನ್ನವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ. ಆದರೆ ಬುಧನ ವಕ್ರಗತಿಯಿಂದಾಗಿ ಸಂವಹನದಲ್ಲಿ ಹೆಚ್ಚಿನ ಎಚ್ಚರಿಕೆ ಇರಲಿ. ಯಾವುದೇ ಇಮೇಲ್ ಅಥವಾ ವರದಿಗಳನ್ನು ಕಳುಹಿಸುವ ಮುನ್ನ 2 ಬಾರಿ ಪರೀಕ್ಷಿಸಿ. ಆರ್ಥಿಕವಾಗಿ ಹಳೆಯ ಹೂಡಿಕೆಗಳಿಂದ ಹಠಾತ್ ಲಾಭವಾಗುವ ಸಾಧ್ಯತೆಯಿದೆ, ಆದರೆ ಅನಗತ್ಯ ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಿಸಿ. ಈ ವಾರ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಬರಲಿದೆ. ಪಂಚಮ ಭಾವದಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿರುವುದರಿಂದ ಪ್ರಣಯ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಅವಕಾಶ ಸಿಗಲಿದೆ. ಅವಿವಾಹಿತರಿಗೆ ಹೊಸ ಮತ್ತು ಅರ್ಥಪೂರ್ಣ ಸಂಬಂಧಗಳು ಕೂಡಿಬರಬಹುದು. ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಇದು ಸಕಾಲ. ನಿಮ್ಮ ಭಾವನೆಗಳನ್ನು ಕಲೆ ಅಥವಾ ಸಂಗೀತದ ಮೂಲಕ ಮುಕ್ತವಾಗಿ ವ್ಯಕ್ತಪಡಿಸಿ. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಶಾಂತಿಗೆ ಹೆಚ್ಚಿನ ಆದ್ಯತೆ ನೀಡಿ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಆತಂಕ ದೂರವಾಗುತ್ತದೆ. ಈ ವಾರ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ, ಆದರೆ ವಾಸ್ತವದ ಬಗ್ಗೆಯೂ ಗಮನವಿರಲಿ. ಪ್ರೀತಿಪಾತ್ರರ ಜೊತೆ ತಾಳ್ಮೆಯಿಂದ ವರ್ತಿಸಿ. ನಿಧಾನಗತಿಯ ಪ್ರಗತಿಯು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬುದನ್ನು ಮರೆಯಬೇಡಿ. ಈ ವಾರ ನಿಮಗೆ ಶುಭವಾಗಲಿ.